ನಾವು ಹೊರಟಿದೀವಿ ಬ್ರೋ, ಫುಲ್ ಟ್ಯಾಂಕ್. ಇದು ನಮ್ದು ಫಸ್ಟ್ ಕ್ವಾಟ್ ಹೇಳ್ತಾರಲ್ಲ, ನೋ ಸ್ಟ್ರೆಸ್ ನೋ ಕ್ರೌಡ್. ನೋಡಿ ಹೆಂಗೆ ಒಳ್ಳೆ ಇದು ಒಂದು ಕೇರಳ ಪೊಲೀಸ್ ನಿಲ್ಲಿಸ್ತಾರೆ ಅಂತ ಜ್ಞಾನ ಮಾಡಿದೆ ನಾನು. ತಲುಪಬೇಕು ಇನ್ನು. ಫುಲ್ ಹಿಲ್ ಸ್ಟೇಷನ್ ಅಲ್ವಾ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್. ನಾನೇ ನಿಮ್ ಇಷ್ಟು ಮಾತಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಎಲ್ರಿಗೊಂದು ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿಗೆ ಹೊರಟಿದೀವಿ ಅಂತ ಹೇಳಿದ್ರೆ, ಆಯ್ತು ಊಟಿಗೆ ಅಲ್ಲ ಮುನ್ನಾರು ಹೊರಟಿದೀವಿ. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದೆ ಅಷ್ಟೇ, ಗಾಡಿನ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದೆ. ಇನ್ನು ಹೋಗಿ ಪೆಟ್ರೋಲ್ ಹಾಕ್ಸ್ಬೇಕು ಗಾಡಿಗೆ. ಬೆಂಗಳೂರಿಂದ ಹೊರಟಿದ್ದೀನಿ ನಾನು. ಇನ್ನು ನೆಕ್ಸ್ಟ್ ಹೋಗಿ ಡೈರೆಕ್ಟ್ ಮೈಸೂರಿಗೆ ಹೋಗುದು. ಮೈಸೂರು ಹೋದ್ಮೇಲೆ ಅವರೆಲ್ಲ ಜಾಯಿನ್ ಆಗ್ತಾರೆ. ಆಲ್ರೆಡಿ ಅವರು ಹೊರಟಿದ್ದಾರೆ ಅಲ್ಲಿಂದ. ಅವ್ರು ಬೇಗ ಬಂದ್ಬಿಡ್ತಾರೆ. ನಾನು ಹೋಗೋದೇ ಸ್ವಲ್ಪ ಲೇಟ್ ಆಗುತ್ತೆ ಅನ್ಕೋತೀನಿ. ಲೇಟ್ ಆದ್ರೂ ಪರವಾಗಿಲ್ಲ, ಆರಾಮಾಗಿ ಹೋಗೋಣ. ಫುಲ್ ಟ್ಯಾಂಕ್ಸ್ ಹಾಕೋಗಿ ಬಂದ ಇವಾಗ ಬ್ರೋ. ಫುಲ್ ಟ್ಯಾಂಕ್ ಆ್ಯಕ್ಚುಲಿ ನೋಡಿ, ಫುಲ್ ಟ್ಯಾಂಕ್ 1080 ಫುಲ್. ಆ್ಯಕ್ಚುಲಿ ಈ ಥರ ಫುಲ್ ಟ್ಯಾಂಕ್ ಎಲ್ಲ ಮಾಡಿಕೊಂಡು ನೋ ಕ್ರೌಡ್ ನೋ ನಾಯ್ಸ್ ಜಸ್ಟ್ ಪೀಸ್ ಅಂತ ಹೇಳ್ತಾರಲ್ಲ, ಅದೇ ಥರ ಅಷ್ಟೇ. ನಾನಿನ್ನು ಮುಂದೆ ಇವಾಗೆಲ್ಲ ಎಲ್ಲೂ ಕಂಟಿನ್ಯೂ ಮಾಡಲ್ಲ ನಾನು. ನೆಕ್ಸ್ಟ್ ಇನ್ನು ಡೈರೆಕ್ಟ್ ಮೈಸೂರಿಗೆ ಕಂಟಿನ್ಯೂ ಮಾಡ್ತೀನಿ ನಾನು. ಮೈಸೂರಲ್ಲಿ ಸಿಗೋಣ. ನಾವು ಬಂದು ಮೈಸೂರು ತಲುಪಿದೋ, ಆಲ್ಮೋಸ್ಟ್ ತಲುಪಿದೋ. ಮೈಸೂರು ಹತ್ರ ಬಂದು ಅವ್ರು ಆಲ್ಮೋಸ್ಟ್ ಬಂದಿರ್ತಾರೆ. ಇಬ್ರು ಗಾಡಿ ಓಡಿಸವ್ರೆ. ಇಬ್ರದು ನನ್ನ ಹತ್ರ ನಂಬರ್ ಇರೋದೇ ಇಬ್ರದು. ಇನ್ನು ಇಬ್ರು ಪಿಲಿಯನರ್ಸ್ದು ನನ್ನ ಹತ್ರ ನಂಬರ್ ಇಲ್ಲ. ಹೊಸ ಮೆಂಬರ್ಸ್ ಅವರು. ನೋಡೋಣ ಅಷ್ಟೇ. ನಾನು ಮೈಸೂರು ಬಂದು ರೀಚ್ ಆದೋ. ಮೈಸೂರಲ್ಲಿ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ. ಯಾರ್ಯಾರು ಏನಂದ್ರೆ ನಮ್ಮ ಜೊತೆ 5 ಜನ ಇದ್ವಿ. ಏನು ಮಾಡಬೇಕು, ಏನಾದ್ರು ಮಾಡಬೇಕು. ಸ್ಟಾರ್ಟಿಂಗ್ ಎಲ್ಲ ಹಿಂಗೆ ನಗಿರ್ತಾರೆ ಅಲ್ಲಲ್ಲ. ಅದೇ ಇವ್ರು ಮಧ್ಯದಲ್ಲಿ ನಗಿರ್ತಿದ್ವಿ. ಶರತ್ ನಗಿರ್ತಿದ್ವಿ. ಆಮೇಲೆ ನಗಾಡಿದ್ರೆ ಮಾತಾಡೋಕ್ಕಾಗುತ್ತೆ. ಸ್ಟ್ಯಾಂಡಪ್ ಆದ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು R15 V3, ಒಂದು ನ್ಯೂ ಜೆನ್ ಡ್ಯೂಕ್ 250, ಇನ್ನೊಂದು ಎಕ್ಸ್ಪಲ್ಸ್. ಡ್ಯೂಕಲ್ಲಿ ಬಂದು ಇಬ್ರು ಬರ್ತಾರೆ, ಎಕ್ಸ್ಪಲ್ಸಲ್ಲಿ ಬಂದು ಇಬ್ರು ಬರ್ತಾರೆ. ನನ್ನ ಗಾಡೀಲಿ ಬಂದು ನಾನು ಒಬ್ಬನೇ ಬರ್ತೀನಿ. ನೋಡಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಫೋಟೋ ಎಲ್ಲ ತೊಗೊಂಡು ನೋಡಿ. ಇವ್ರು ಮೂರು ಜನ ಬಂದು, ಇವನೊಬ್ಬ ರೈಡರು, ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಅವನೊಬ್ಬ ರೈಡರು. ಇವನ್ ಬಂದು ನಮ್ಮ ಚಡ್ಡಿ ದೋಸ್ತಿ. ಇವ್ರು ಬಂದು ಇವನ್ ಫ್ರೆಂಡು. ಆ ಥರ ಅಷ್ಟೇ. ಎಲ್ಲ ಹೊರಟು ನಾವಿನ್ನು ಇಂಟ್ರಡಕ್ಷನ್ ಎಲ್ಲ ಮಾಡಾಯಿತು. ಇನ್ನು ಹೊಡೆದೆ ಅಷ್ಟೇ. ಮತ್ತೆ ನೋಡಿ, ಇದೇ ಒಂದು ನಮ್ಮ ಲುಕ್ಕು. ನೋಡಿ, ನಾರ್ಮಲಾಗಿ ಜಾಕೆಟ್ ಹಾಕ್ಕೊಂಡು, ಇದೊಂದು ಬ್ಯಾಗ್, ನಾರ್ಮಲ್ ಏನಾದರೂ ಗ್ಯಾಡ್ಜೆಟ್ಸ್ ಇಟ್ಕೊಳ್ಳೋಕ್ಕೆ ನಾರ್ಮಲ್ ಪ್ಯಾಂಟ್ ಹಾಕ್ಕೊಂಡು ಶೂಸೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಅದಂದರೆ ನಾರ್ಮಲ್ ಹೋಗ್ತಾ ತಗೊಳ್ಳೋಣ. ಈ ಜಾಕೆಟ್ ಯಾರ್ದು ಅಂತ ಹೇಳಿದ್ರೆ ಅಣ್ಣಂದು. ಇದು ಅಣ್ಣ ಕೊಟ್ಟರು ಒಂದಿನ, ಅಂದರೆ ಯೂಸ್ ಮಾಡ್ಕೊಳ್ಳೋಕ್ಕೆ ಈ ರೈಡಿಗೆ. ಮತ್ತೆ ಬಂದಾಗಲೇ ರಿಟರ್ನ್ ಕೊಡಬೇಕು. ನಾವು ತೊಗೊಳ್ಳೋಣ, ಟೈಮ್ ಆಗಲಿ ತೊಗೊಳ್ಳೋಣ ಅಷ್ಟೇ. ಇನ್ನೇನಿಲ್ಲ, ಹೊರಡೋದಷ್ಟೇ. ಇನ್ನು ಮುಂದೆ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ಹೊರಟು ಅಷ್ಟೇ. ಒಂದು ಗಾಡಿ ಹೊರಡ್ತು, ಇನ್ನೊಂದು ಗಾಡಿ ಹೊರಡ್ತು. ನಾವು ಹೋಗ್ಬೇಕಿರೋದಷ್ಟೇ. ಇದು ನಮ್ಮದು ಫಸ್ಟ್ ಟೋಲ್. ಇದು ಈ ಟೋಲಲ್ಲಿ ಪೇ ಇಲ್ಲ, ಬೈಕರ್ ಸಿಗಲ್ಲೋ. ಇನ್ನು ಅದೇ ಈ ಟೋಲಲ್ಲಿ ಹೊಡ್ಕೊಂಡ್ರೆ ಡೈರೆಕ್ಟ್ ಇದು ನಂಜನಗೂಡು ಚಾಮರಾಜನಗರನ ಆ ಥರ ಯಾವುದೋ ಒಂದು ರೂಟಲ್ಲಿ ಹೋಗಿ ಮತ್ತು ತಿರುಪೂರು ಹಂಗೆಲ್ಲ ಆ ವೇಲೆ ಬರುತ್ತೆ. ಇದೆಲ್ಲ ಆ ವೇಲೆ ಕನೆಕ್ಟ್ ಆಗ್ಬಿಟ್ಟು ನಾವು ಹಂಗೆ ಡೈರೆಕ್ಟ್ ಮುನ್ನಾರ್ಗೆ ಹೋಗಂಗಿರುತ್ತೆ. ಫಾರೆಸ್ಟ್ ಏರಿಯಾ ಅನ್ಕೋತೀನಿ. ಬಂತು ನೋಡಿ, ಫಾರೆಸ್ಟ್ ಏರಿಯಾ ಇಲ್ಲಿ ಇದಾಕಿದ್ದಾರೆ. ಫಾರೆಸ್ಟ್ ಏರಿಯಾ ಇನ್ನು ಸಖತ್ತಾಗಿರುತ್ತೆ. ಇಷ್ಟೊತ್ತು ಗಂಟೆ ನಾನು ಆಲ್ರೆಡಿ ಇಲ್ಲಿ ಬಂದು, ಇದು ಕೊಯಂಬತ್ತೂರು ರೋಡ್. ಇದು ನಾನು ಇಷ್ಟೊತ್ತು ಗಂಟೆ ಕ್ಯಾಮರಾನ ಆಫಲ್ಲಿ ಇಟ್ಟಿದ್ದೆ. ನಾನು ಇನ್ನು ಬಂದು ರೋಡ್ ಚೆನ್ನಾಗಿರುತ್ತೆ ಅಲ್ಲ ನೋಡೋಕ್ಕೆ. ಈ ಥರ ತೋರಿಸ್ಬೇಕು. ಸುಮ್ಮನೆ ನಾನು ಸಿಟಿಲಿ ಓಡಿಸ್ತಾ ಇರ್ತೀನಿ, ಅದನ್ನು ತೋರಿಸಿ ಪ್ರಯೋಜನ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಇದನ್ನು ತೋರಿಸೋ ಅಂದ್ಬಿಟ್ಟು ನಾನು ಇದು ಮಾಡಿದೆ. ನೋಡಿ, ಇದೇ ನಮ್ಮ ವಾಯ್ಸ್ ಗಾಡಿ ಇದೆ. ಗಾಡಿ ನೋಡಿ, ಏನ್ರಿ ಇದು. ಒಂದು ಕ್ವಾಟ್ ಹೇಳ್ತಾರಲ್ಲ, ನೋ ಸ್ಟ್ರೆಸ್ ನೋ ಕ್ರೌಡ್ ಜಸ್ಟ್ ಪೀಸ್ ಅಂತ ಹೇಳ್ತಾರಲ್ಲ, ಅದೇ ಥರ ಇದು ನಮ್ದು ಬಂದು. ಟೈರ್ ಹೊಸದು ಹಾಕ್ಸ್ಮೇಲೆ ಕಾರ್ನರಿಂಗ್ ಮಾಡೋಕ್ಕೆ ಏನೇ ಇಲ್ಲ. ಟೈರ್ ಬೇರೆ ಹಿಂಗಾಗಿದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ದೆ. ಯಾವುದೋ ಗಾಡ್ ಗ್ರೇಸ್ಗೆ ಎಲ್ಲ ಒಂಥರ ಚೆನ್ನಾಗೇ ಆಯಿತು. ಚೆನ್ನಾಗಂದ್ರೆ ಈ ಯೂನಿವರ್ಸಲ್ ಲಕ್ ಅಂತಾರಲ್ಲ, ಅದೇ ಥರ. ನಾನು ಹೇಳಲ್ಲ ನಾನು ಅದನ್ನು, ಆದರೂ ಅದು ಒಂಥರ, ಅದು ಏನು ಲಕ್ ಅಂತ ಕೇಳಬೇಡಿ ನೀವು, ಅದು ಬೇಡ, ಅದು ಲಕ್ ಹಂಗೆ ಇರಲಿ. ಅದು ಹಂಗೆ ನಾನು ಟೈರ್ನು ಚೇಂಜ್ ಮಾಡಿಸ್ಕೊಂಡೆ, ಹೊಸ ಬ್ಯಾಕ್ದು ಹಿಂದೆ ಹೊಸ ಟೈರ್ ಹಾಕ್ಸ್ಕೊಂಡೆ. ಎಲ್ಲ ಒಂಥರ ಚೆನ್ನಾಗಾಯಿತು. ಈ ರೈಡನ್ನು ಅದೇ ಥರ ಚೆನ್ನಾಗಿ ಮುಗಿಸ್ಕೊಂಡು ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ ಅಷ್ಟೇ. ಇದನ್ನು ದಾಟಿದ್ರೆ ಇನ್ನು ಫುಲ್ಲು ಫಾರೆಸ್ಟ್ ಏರಿಯಾ. ಇನ್ನಂತೂ ಸಕ್ಕತ್ತಾಗಿರುತ್ತೆ ಮಾತ್ರ. ಆಲ್ಮೋಸ್ಟ್ ಈ 19ನೇ ತಾರೀಕು ಬಂತಲ್ಲ, ಅದೇ 19ನೇ ತಾರೀಕು ಮೊನ್ನೆ ಮುಗ್ದೋಯ್ತು. 1 ತಿಂಗಳಾಯ್ತು ನಾನು ತಗೊಂಡು
ಕ್ಯಾಮರಾ ತಗೊಂಡು ಹೆಂಗಾದ್ರೂ ಮಾಡಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ಬೇಕು, ನಾನು ಏನಾದ್ರು ಮಾಡಿ ಬೆಳಿಬೇಕು ಅಂತೆಲ್ಲ ನಂಗೂ ಒಂದು ಆಸೆನೆ. ಬೆಳಿತೀನಿ, ಅದಕ್ಕೂ ಒಂದು ಕಾಲ ಬರುತ್ತೆ. ನೀವು ಸಪೋರ್ಟ್ ಮಾಡಿ, ನಿಮ್ ಸಪೋರ್ಟ್ ಇದ್ರೆ ಮಾತ್ರನೇ ನಾನು ಬೆಳೆಯೋಕ್ಕಾಗೋದು, ಸುಮ್ಮನೆಲ್ಲ ಬೆಳೆಯೋಕ್ಕಾಗಲ್ಲ. ಬೆಳಿತೀನಿ ಅಂದ್ಬಿಟ್ಟು ನಾನು ನನ್ನ ಕೈಲಾದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ಎಲ್ಲ ಕೊಡಕ್ ನೋಡ್ತೀನಿ ನಾನು. ಅದೇ ತರ ನಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೂ ಯಾರಾದ್ರೂ ಇದ್ರೆ ರೆಫರ್ ಮಾಡಿ, ಅವರು ನಮ್ಮನ್ನು ಬೆಳ್ಸಕ್ ನೋಡಿ. ನಾವು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದೀವಿ. ಇಷ್ಟ ಆದ್ರೆ ವಿಡಿಯೋ ನೋಡಿ ಅಷ್ಟೇ, ಇಲ್ಲಾಂದ್ರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನ ಹೇಳ್ತಿರೋದು. ಯಾಕಂದ್ರೆ ನಾನು ಚೆನ್ನಾಗೇ ವಿಡಿಯೋನ ಕೊಡ್ತೀನಿ, ನೀವು ನೋಡ್ಬೋದು. ಸುಮ್ಮನೆ ಎಲ್ಲ ನೋಡಿ ಅಂತ ಹೇಳ್ತಿಲ್ಲ, ನಾ ಇಷ್ಟ ಆದ್ರೆ ನೋಡಿ, ಇಲ್ಲಾಂದ್ರೆ ಬೇಡ, ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಗಿಲ್ಲ, ವಿಡಿಯೋನೇ ತೆಗೆದು ನೋಡಕ್ ಹೋಗ್ಬೇಡಿ. ವೆಲ್ಕಮ್ ಟು ತಮಿಳ್ನಾಡ್. ಇಲ್ಲಿಗೆ ನಮ್ ಕರ್ನಾಟಕ ಬಾರ್ಡರ್ ಮುಗಿದು, ಇಲ್ಲಿಂದ ಬಂದು ಈ ಸೈಡ್ ಇಂದ ಬಂದು ಕರ್ನಾಟಕ ಬಾರ್ಡರ್, ಈ ಸೈಡ್ ಇಂದ ಬಂದು ತಮಿಳ್ನಾಡು ಬಾರ್ಡರ್. ನೋಡಿ, ವೆಲ್ಕಮ್ ಟು ತಮಿಳ್ನಾಡು ಇದೆಲ್ಲ ಕೊಯಂಬತ್ತೂರ್. ಇನ್ನು 13 ಕಿಲೋಮೀಟರ್, ಈ ರೋಡ್ ಬಂದು 13 ಕಿಲೋಮೀಟರ್ ಏನೋ. ಹೌದು, ಇನ್ನು ನಾನು ಮುಂದೆ ಹೋದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಕಾಣಿಸ್ತಿದ್ಯಾ ನೋಡಿ ಹೆಂಗಿದೆ ಅಂತ ನೋಡಿ. ಇದು ಜಾಗ ಅಂದರೆ ಅಮ್ಮ, ನಾವು ಅಲ್ಲಿ ಇಳಿಬೇಕು. ಅಲ್ಲಿ ರೋಡ್ ಕಾಣಿಸ್ತಿದೆ, ನಾವು ಹಿಂಗೋಗಿ ಹಿಂಗೆಲ್ಲ ಹೋಗಿ ಹಂಗೆಲ್ಲ ಇಳಿಬೇಕು. ಏನ್ರಿ ಇದು ಸ್ಪಾಟ್, ಇದು ಬೇಬಿ ಆನ್ ದಿ ಫ್ಲೋರ್. ಸ್ಪಾಟ್ ಮಾತ್ರ ಒಳ್ಳೆ ಲೆಕ್ಕ ಹೇಳಕ್ಕೂರಿ ಚೆನ್ನಾಗಿದೆ ಅಲ್ಲ, ಅದಕ್ಕೋಸ್ಕರ ಆಂಗಲ್ ಚೇಂಜ್ ಮಾಡಿದೆ. ಅದೇ ಸರಿ, ಇದೇನು ಇಷ್ಟು ಅಂತ. ಇದು ಒಂದು ಬ್ಯಾಗ್ ತರ ಇತ್ತು. ನಾನೇನೆ ಆಕ್ಚುಲಿ ನೋಡ್ತಾ ಇದ್ದೆ, ಮನೇಲಿ ಕೇಳ್ತಾ ಇದ್ದೆ. ಹಿಂದೆ ಬಟ್ಟೆ ಎಲ್ಲ ಕಟ್ಕೊಳಕ್ ಒಂದು ಬ್ಯಾಗ್ ಇದೆ, ಹಿಂದೆ ಬ್ಯಾಗ್ ಇದೆ, ಅದನ್ನ ಕಟ್ಕೊಂಡು ಇಟ್ಬಿಡ್ತೀನಿ. ತಿರ್ಗಾ ಈ ಗ್ಯಾಡ್ಜೆಟ್ಸ್ನೆಲ್ಲ ನಾನು ಎಲ್ಲಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬ್ಯಾಗ್ ಎಮರ್ಜೆನ್ಸಿಗೆ ನಂಗೆ ನೆನ್ನೆ ಟೈಮು ಇರಲಿಲ್ಲ ನನಗೆ ಬ್ಯಾಗ್ನ ಪರ್ಚೇಸ್ ಮಾಡೋಕ್ಕೆ. ಆಮೇಲೆ ಯೋಚನೆ ಮಾಡ್ತಾ ಇದ್ದೆ ನಾನು. ಆಮೇಲೆ ಏನು ಮಾಡಿದೆ, ಅಮ್ಮನ ಹತ್ರ ಕೇಳಿದಾಗ ಯಾವುದೋ ಒಂದು ಇದೊಂದು ಬ್ಯಾಗ್ ತಗೊಟ್ರು. ಅಂದರೆ ಇದು ಅವರೊಂದು ಕ್ಯಾರಿ ಬ್ಯಾಗ್ ತೊಗೊಂಡಿದ್ರು. ಅಂದರೆ ಒಂದು ಕ್ಯಾರಿ ಬ್ಯಾಗ್ ಬರುತ್ತಲ್ಲ, ಅದ್ರ ಜೊತೆ ಇದು ಸಿಕ್ಕಿದ್ದು. ಹಂಗೆ ಕೊಟ್ರೆ ಇದು ಸೊಂಟೆ ಕಟ್ಕೋಬೋದು, ಮತ್ತು ಇದನ್ನ ತಗೊಂಡೆ, ಹಂಗೆ ಗ್ಯಾಡ್ಜೆಟ್ಸ್ ಇಟ್ಕೋಬೋದು ಇದರಲ್ಲಿ. ಅದರೊಳಗೆ ಪವರ್ ಬ್ಯಾಂಕು ಮತ್ತು ಮೊಬೈಲು, ಆ ಥರ ಸಣ್ಣ ಪರ್ಸ್, ಆ ಥರ ಸಣ್ಣ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಆಸೆ ಇರುತ್ತೆ ಈ ಥರ ಎಲ್ಲ ಬರಬೇಕು, ರೈಡ್ ಮಾಡಬೇಕು ಅಂತೆಲ್ಲ. ಸುತ್ತಿ ಸ್ವಲ್ಪ ನಾನು ಅರ್ಥ ಮಾಡ್ಕೋತೀನಿ, ಒಬ್ಬೊಬ್ಬರು ಸಿಚುವೇಶನ್ ಒಂದೊಂದು ಥರ ಇರುತ್ತೆ. ಆದರೂ ನಾನು ಹೇಳ್ತೀನಿ, ನಿಮ್ಮ ಹತ್ರ ಇರಬೇಕಾದ್ರೆ ನೀವು ಸುತ್ತಿ. ನಾನು ಇನ್ನೂ ಸ್ವಲ್ಪ ಮುಂದೆ ಬರಲಿ, ನಾನು ಮುಂದೆ ಇನ್ನೂ ಸ್ವಲ್ಪ ಇದೆ, ಟೈಮ್ ಇದೆ ಅಲ್ಲ, ಇನ್ನು ಮುಂದೆ ಹೋದಾದ್ಮೇಲೆ ಬೇಕಾದ್ರೆ ನಾನೇ ಕರಿತೀನಿ. ಅಂದರೆ ಯಾರನ್ನಾದ್ರೂ ನನ್ನ ಜೊತೆ ರೈಡ್ ಕರಿತೀನಿ, ಬನ್ನಿ. ಒಬ್ಬೊಬ್ರಿಗೆ ಆಸೆ ಇರುತ್ತೆ, ಹೋಗ್ಬೇಕು ಅಂತ ಆಸೆ ಇರುತ್ತೆ. ಅಂದರೆ ಅವ್ರ ಹತ್ರ ಒಂದಿಲ್ಲ ದುಡ್ಡಿರಲ್ಲ, ಒಂದಿಲ್ಲ ಬೈಕ್ ಇರಲ್ಲ, ಇಲ್ಲಾಂದರೆ ಒಂದಿಲ್ಲ ಅವ್ರ ಜೊತೆ ಹೋಗೋಕ್ಕೆ ಫ್ರೆಂಡ್ಸ್ ಇರಲ್ಲ. ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನಾನು ಇವಾಗಲ್ಲ, ಸದ್ಯಕ್ಕೆ ಆಗಲ್ಲ ನನ್ನ ಕೈಲಿ. ನಾನು ಒಂದು ವೆಲ್ ಸೆಟಲ್ಡ್ ಅಂದರೆ ನಾನು ಒಂದು ಹಂತಕ್ಕೆ ಹೋದಾದ್ಮೇಲೆ ನನಗೆ ಇನ್ನೊಬ್ರು ನೋಡ್ಕೊಳ್ಳೋಕ್ಕೆ ಇರೋ ಕೆಪಾಸಿಟಿ ಅಂತ ನಂಗೆ ಒಂದು ಬರುತ್ತಲ್ಲ, ಅವಾಗ ನಾನು ನಿಮ್ಮನ್ನ ಕರಿತೀನಿ, ಬನ್ನಿ ನನ್ನ ಜೊತೆ ಜಾಯಿನ್ ಆಗಿ. ನೀವು ನಿಮ್ಮ ಗಾಡಿ ಇದೆ, ನೀವು ನನ್ನ ಜೊತೆ ಜಾಯಿನ್ ಆಗಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಪಿಲಿಯನ್ ಆಗೇ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಅದಕ್ಕೊಂದು ಟೈಮ್ ಬರುತ್ತೆ, ಅವಾಗ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಆಲ್ಮೋಸ್ಟ್ ತುಂಬ ದೂರ ಬಂದ್ವಿ ನಾವು. ಇನ್ನು ಮುನ್ನಾರ್ಗೆ ಬಂದು 63 ಕಿಲೋಮೀಟರ್ಸ್ ಇದೆ. ಮುನ್ನಾರ್ ಬಂದು 63 ಕಿಲೋಮೀಟರ್ಸ್ ಇದೆ. ಇದನ್ನ ಕ್ರಾಸ್ ಮಾಡಿದ್ರೆ ಇನ್ನು ಕೇರಳ ಬಾರ್ಡ್ರು ಅನ್ಕೋತೀನಿ ನಾನು. ಒಂದು ಫುಲ್ಲು ಕೇರಳ ಬಾರ್ಡ್ರ್. ಇನ್ನು ಆ್ಯಕ್ಚುಲಿ ವಿಡಿಯೋ ಅಲ್ಲೆಲ್ಲ ಮಾಡೋಣ ಅಂತಿದ್ದೆ ನಾನು. ಆಮೇಲೆ ಎಲ್ಲ ಟಾಪಲ್ಲಿದ್ರ, ಸರಿ ಸ್ವಲ್ಪ ಬೇಗ ರೀಚ್ ಆಗೋಣ ಅಂದ್ಬಿಟ್ಟು ಎಲ್ಲ ಟಾಪಲ್ಲಿದ್ರು. ಮತ್ತು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದರಲ್ಲಿ ವಿಡಿಯೋ ಮಾಡಿದ್ರೆ ಸರಿಯಾಗಲ್ಲ ಅಂದ್ಬಿಟ್ಟು ಬಂದೆ. ಎಲ್ಲ ನಾವು ಕೇರಳ ಪೀಪಲ್ನ ನೋಡ್ಬೋದು. ಓಹೋ, ಇದೇನು ಎಲಿಫೆಂಟ್ ಝೋನ್. ಅಷ್ಟೇ 60 ಮಾಡಬೇಕು ಅಂತದೆ. என்னது ப்ரோ இது? பாஸ் எடுக்கணுமா? பாஸ் என்ட்ரி 6 மணிக்கு மேலே அவ்வளோ கிடையாதா? இந்த டைமிங் மாதிரி நம்பு 5:55 இன்னும் 5 நிமிஷம் விட்டா கிடையாது. அப்படி. இது இப்போ டைரக்டா எங்க போய் இதாகும்? அப்படி.
ஆயிடுச்சு. எலிஃபென்ட் இருக்குதா? இது எதுவும் ஸ்லிப் எதுவும் இல்லையா? கேட்க மாட்டாங்கல்ல யாரும்? ಅಣ್ಣ ಅಷ್ಟೇ. ಇದು ಬಂದು ಚೆಕ್ ಪೋಸ್ಟ್. ಇದು ಕೆಳಪಟ್ಟು ಬರುತ್ತೆ. ಅದು ಇಲ್ಲೇ ಒಂದು ಒಬ್ಬರು ಒಂದು ಗಾಡಿಗೆ ಬಂದು 20 ರೂಪಾಯಿ. ಒಂದು ಗಾಡಿಗೆ ಬಂದು ಇಲ್ಲಿ 20 ರೂಪಾಯಿ. 20 ರೂಪಾಯಿ ಅಂದರೆ ನಮ್ಮ 3 ಗಾಡಿ ಇತ್ತಲ್ಲ, 3 ಗಾಡಿ 60 ರೂಪಾಯಿ ತಗೊಂಡು ಹೋಗ್ಬೇಕು. ಒಂದು ಎಲಿಫೆಂಟ್ ಸಿಗುತ್ತೆ ಅಂತೆ. ಸ್ವಲ್ಪ ಗಂಟೆ ವೀಡಿಯೋ ಮಾಡ್ತೀನಿ ನಾನು, ನೋಡೋಣ. ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಹಾಕಿದ್ದಾರೆ ಎನಿಮಲ್ಸ್ ಟೈಗರ್ ರಿಸರ್ವ್ ಅಂತ ಹಾಕಿದ್ದಾರೆ. ಅದೆಲ್ಲ ಅವರೇ ಹೇಳಿದ್ರು, ಫಾರೆಸ್ಟ್ ಆಫೀಸರ್ ಇದಾರಲ್ಲ ಅವರೇ ಹೇಳಿದ್ರು ಆನೆ ಇರುತ್ತೆ ನೋಡ್ಕೊಂಡು ಹೋಗಿ ಅಂತ. ನೋಡ್ಕೊಂಡು ಹೋಗೋಣ ಆನೆ ಇದ್ರೆ. ಸಿಕ್ಕರೆ ಚೆನ್ನಾಗಿರುತ್ತೆ. ಅಂದ್ರೆ ಸಿಕ್ಕಿದ್ರೆ ಅಂದ್ರೆ ಅಡ್ಡ ಸಿಕ್ಬಾರ್ದು, ಅಡ್ಡ ಸಿಕ್ಕರೆ ಮುಗೀತು ಕತೆ. ಒಂದು ನಾವ್ ಇಲ್ಲಿ ಹೋಗ್ತಿದ್ರೆ ಒಂದು ದೂರದಲ್ಲಿ ಸಿಕ್ಕರೆ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ವಿಡಿಯೋ ಆದ್ರೂ ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ಮಾತ್ರ ಪೀಸ್ ಆಗಿದೆ ನೋಡಿ, ಏನ್ ಸೈಕ ಕಾಣಿಸ್ತಿದೆ ಅಂತ. ಸಕ್ಕದಾಗಿದೆ ಮಾತ್ರ. ಇದೆಲ್ಲ ಫೀಲ್ ಮಾಡ್ಬೇಕು ಅಂದ್ರೆ ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಪೀಸ್ ಅಂದ್ರೆ ಪೀಸ್ ರೀ, ಫುಲ್ ಫಾರೆಸ್ಟ್. ಏನೊಂದು ಒಳ್ಳೇದು ಅಂದ್ರೆ ಇಲ್ಲಿ ನಮ್ಗೆ ಹಂಸ ಏನು ಹಾಕಿಲ್ಲ. ಹಂಸ ಹಾಕಿದ್ರೆ ಇನ್ನು ಹೇಳಿದಷ್ಟೇ ಒಂದ್ ಮಂತ. ದೊಡ್ಡ ಹಂಸ ಏನು ನಾನು ಕಂಡಂಗೆ ಏನು ಅಷ್ಟಿಲ್ಲ. ಹಂಸ ಎಲ್ಲ ನಾರ್ಮಲ್ ಆಗೇ ಇದೆ. ಇಲ್ಲಿ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಯಾವಾಗ ತಲುಪಿ ರೆಸ್ಟ್ ತಗೋತೀವ ಅಂತ ಆಗ್ಬಿಟ್ಟಿದೆ. ಎಲ್ಲೂ ಪ್ಲೇಸ್ ಬೇಡ, ಏನು ಬೇಡ, ಡೈರೆಕ್ಟ್ ಆಗಿ ಮುನ್ನಾರ್ ಹೋಗ್ಬಿಟ್ಟು ರೂಮ್ ಸ್ಟೇ ಮಾಡೋಣ. ಆಮೇಲೆ ಬೇಕಾರೆ ನಾಳೆಯಿಂದ ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅಷ್ಟು ದೂರದಿಂದ ಬಂದಿದ್ದಲ್ಲ, ನಿಲ್ಲಿಸ್ತೋ ಊಟಕ್ಕೆ ನಿಲ್ಲಿಸ್ತೋ, ಕಾಫಿ ಜ್ಯೂಸ್ ಆ ಥರ ನಿಲ್ಲಿಸ್ತೋ. ಆದರೂ ಟಯರ್ಡ್ ಇರುತ್ತಲ್ಲ ಅವ್ರಿಗೆಲ್ಲ ಈ ಥರ ಸ್ಪೋರ್ಟ್ಸ್ ವರ್ಷನ್ ಕೊಟ್ಬಿಡ್ಬೇಕು, ಸ್ಪೋರ್ಟ್ಸ್ ಗಾಡಿ ಕೊಟ್ಬಿಡ್ಬೇಕು. ನೇಕಡ್ ವರ್ಷನ್ ಇಟ್ಕೊಂಡೇ ಅವ್ರು ಆ ಥರ. ಇನ್ನು ಈ ಸ್ಪೋರ್ಟ್ಸ್ ವರ್ಷನ್ ಎಲ್ಲ ಸ್ಪೋರ್ಟ್ಸ್ ಗಾಡಿ ಎಲ್ಲ ಕೊಟ್ಬಿಟ್ರೆ ಇನ್ನು ಬಗ್ಗಿ ಕೂರ್ಬೇಕು, ಗೊತ್ತಾಗ್ಬಿಡುತ್ತೆ ಕಷ್ಟ ಏನಂತ. ನಮಗೆ ಮತ್ತೆ ಅಭ್ಯಾಸ ಆಗಬೇಕು. ಯಾವುದೇ ಗಾಡಿ ಆದ್ರೂ ಸರಿ, ಅಭ್ಯಾಸ ಆದರೆ ಓಕೆ. ನಮಗಿದು ಓಡಿಸಿ ಅಭ್ಯಾಸ ಆಗ್ಬಿಡ್ತಲ್ಲ. ಅಷ್ಟೊಂದು ದೊಡ್ಡದಾಗಿ ಏನು ನೋವು ಕಾಣಿಸಲ್ಲ ಗೊತ್ತಾಗಲ್ಲ. ಇದನ್ನೆಲ್ಲ ಫೀಲ್ ಮಾಡಿಸ್ಕೊಂಡು ಓಡಿಸ್ಬೇಕು. ಸುಮ್ಮನೆ ಸ್ಪೀಡಾಗಿ ಹೋಗ್ಬಿಟ್ಟು ಸ್ಪೀಡಾಗಿ ಹೋದ್ರೆ ಏನೂ ಗೊತ್ತೇ ಆಗೋದಿಲ್ಲ. ಇದನ್ನೆಲ್ಲ ಫೀಲ್ ಮಾಡಬೇಕು. ನಾನು ಹೆಡ್ಫೋನ್ ತಗೊಂಬರೋದು ಮರ್ತೋಗ್ಬಿಟ್ಟೆ. ಹೆಡ್ಫೋನ್ ತಗೊಂಬಂದಿದ್ರೆ ಹಂಗೆ ಸಾಂಗ್ ಹಾಕೊಂಡು ಟಾಟಾ 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 ಅಂತ ಒಂದು ಸಾಂಗ್ ಹಾಕೊಂಡು ಆರಾಮಾಗಿ ಹೋಗ್ತಿದೆ ಮಾತ್ರ. ಸಕ್ಕದಾಗಿ ಏನು ಚೆನ್ನಾಗಿದೆ ನೋಡಿ. ಇದು ಅಲ್ಲಿ ಬಂದು ನಾವು ಪಾಸ್ ತಗೊಂಡವಲ್ಲ, ಅಲ್ಲಿ ಬಂದು 6 ಗಂಟೆ ಮೇಲೆ ಫೋರ್ ವೀಲರ್ಸಿಗೆ ಬಂದು ಅಲೋ ಇದೆ ಅಂತೆ. ಇದು 2 ವೀಲರ್ಸ್ ಬರುತ್ತಲ್ಲ, 2 ವೀಲರ್ಸಿಗೆ ಅಲೋ ಇಲ್ಲ ಅಂತೆ. ಯಾಕಂತಂದ್ರೆ 6 ಗಂಟೆ ಮೇಲೆ ಅಂದ್ರೆ ಸ್ವಲ್ಪ ಕತ್ಲೆ. ಅವರು 6 ಗಂಟೆ ಅಂತ ಹೇಳಿದ್ರು. ನಾನು ಕೇಳಿದೆ 5:55 ಆಯಿತು, ಇನ್ನೊಂದು 5 ನಿಮಿಷ ಬಿಟ್ಟಿದ್ರೆ ನಮಗೂ ಅಲೋ ಇರ್ತಿರ್ಲಿಲ್ಲ ಅಂತ. ಹಂಗೇನಲ್ಲ, ಸ್ವಲ್ಪ ಕತ್ಲೆ ಒಳಗೆ ಬಂದರೆ ಹೋಗ್ಬಿಡ್ತೀವಿ. ಕತ್ಲೆ ಆದ್ಮೇಲೆ ಬಂದರೆ 2 ವೀಲರ್ಸ್ನ ಬಿಡಲ್ಲ ಅಂತ. ಯಾಕಂದರೆ ಮೇ ಬಿ ಡೇಂಜರೇ ಅನ್ಕೋತೀನಿ, ಡೇಂಜರೇ ಇರ್ಬೋದು. ಆನೆಗಿನೆಲ್ಲ ಬರುತ್ತಲ್ಲ, ಅದರಿಂದ 2 ವೀಲರ್ಸ್ ಅವ್ರು ಬಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು 4 ವೀಲರ್ಸ್ ಅಂದರೆ ಹೆಂಗಾದರೂ ಮ್ಯಾನೇಜ್ ಮಾಡ್ಕೋತಾರೆ ನಿಂತ್ಕೊಂಡು. 2 ವೀಲರ್ಸ್ ಅವ್ರಿಗೆಲ್ಲ ಕಷ್ಟ. ಸಡನ್ನಾಗಿ ಬಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಮತ್ತು ನೈಟ್ ಟೈಮಲ್ಲಿ ಗೊತ್ತೂ ಆಗಲ್ಲ. ಮತ್ತು ಸ್ವಲ್ಪ ಜನ ಸ್ಪೀಡ್ ಇರ್ತಾರೆ, ಮೆತ್ತು ಓಡಿಸಲ್ಲ. ಹಾಗೆ ಅದೇ 2 ವೀಲರ್ಸ್ ಅವ್ರನ್ನ ಬಿಡಲ್ಲ ಅಂತೆ. ನೀವು ಹೆಂಗಾದ್ರೂ ಬರೋದಿದ್ರೆ ಅಂದರೆ ಅದೇ ಬಿಫೋರ್ 6 PM ಒಳಗೆ ಬಂದ್ಬಿಡಿ. ಈವ್ನಿಂಗ್ ಬಿಫೋರ್ 6 PM ಒಳಗೆ ಬಂದರೆ ನೀವು ಅಲೋ ಇದೆ. 6 PM ಅಂದರೆ ಒಂದು ಸ್ವಲ್ಪ ಕತ್ಲೆ ಆಗೋಳದೊಳಗೆ ಬಂದರೆ ನಿಮಗೆ ಅಲೋ ಇದೆ, ಇಲ್ಲ ಅಂದರೆ ಅಲೋ ಮಾಡಲ್ಲ ಅವರು. ಒಟ್ನೆಲ್ಲ ಎಲ್ಲರಿಗೂ ಸ್ಟ್ರೆಸ್ ಆಗಿದೆ, ಆದರೂ ರೈಡ್ ಅಂತೂ ಸಕ್ಕದಾಗಿ ಹೋಗ್ತಿದೆ ಮಾತ್ರ. ಚೆನ್ನಾಗಿ ಹೋಗ್ತಿದೆ ಒಂಥರ ರೈಡ್. ಆ್ಯಕ್ಚುಲಿ ನನ್ನ ಜೊತೆ ಬಂದು ನಾನು ಪಿಲಿಯನ್ ಆಗಿ ನನ್ನ ತಂಗಿ ಬರ್ತೀನಿ ಅಂತ ಜಾಸ್ತಿ ಹಠ ಮಾಡಿದ್ರು. ನಾನೇ ಬೇಡ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ನಂಗೆ ಗೊತ್ತು, ನಾನು ನಾರ್ಮಲ್ ಆಗಿ ನಾನು ಕೂರ್ಗಿಗೆ ಹೋಗ್ಬೇಕಾದ್ರೇ ಕಷ್ಟ. ಯಾಕಂತ ಹೇಳಿದ್ರೆ ಹಿಂದೆಗಡೆ ಕೂತ್ಕೊಂಡಿರ್ತಾರಲ್ಲ. ಇವಾಗ ಒಂದು ಅಂಶ ಬಂತು ನೋಡಿ, ಇಲ್ಲಿ ಬ್ರೇಕ್ ಹೊಡೆದ್ನ ಅವ್ರು ನನ್ನ ಮೇಲೇನೆ ಹಿಂಗೆ ಬ್ರೇಕ್ ಹೊಡೆದಾಗ ನನ್ನನ್ನೇ ಇಟ್ಕೋಬೇಕು. ಬಿದ್ದೋಗ್ಬಿಡ್ತಾರೆ, ಹಂಗೆ ಬಿದ್ದೋಗ್ಬಿಡ್ತಾರಲ್ಲ. ಅವಾಗ ಏನಾಗುತ್ತೆ, ನನಗೂ ಪೇಯ್ನ್ ಆಗುತ್ತೆ. ನಂಗೆ ಪೇಯ್ನ್ ಆದರೆ ಏನಾಗುತ್ತೆ, ನಂದು ಭಾರ ಫುಲ್ ಬಂದು ನಾನು ಇಲ್ಲಿ ಹ್ಯಾಂಡಲ್ ಇದಿದೆಲ್ಲ ಇಲ್ಲಿ ಕೊಡ್ತೀನಿ ನಾನು. ಅವಾಗ ನನಗೂ ಕಷ್ಟ. ಆಲ್ಮೋಸ್ಟ್ ಇವಾಗಲೇ ನಂಗೆ ಕೈ ನೋವಾಗ್ತಿದೆ. ಇನ್ನು ಪಿಲಿಯನ್ ಯಾರಾದರೂ ಇದ್ದಿದ್ರೆ ಇನ್ನೂ ಹೆವಿ ಕಷ್ಟ ಆಗ್ಬಿಟ್ಟಿರೋದು. ಚೆನ್ನಾಗಿದೆ ಇದು ನೋಡಿ, ಸೇತುವೆ. ನೀರೇನು ಇಲ್ಲ, ಮೇ ಬಿ ನೀರು ಒಂದೇ. ಆ್ಯಕ್ಚುಲಿ ಅವರು ಎಲ್ಲೂ ಹೊರಗೆ ಹೋಗಲ್ಲ,
ನಾವೇ ಕರ್ಕೊಂಡು ಹೋದ್ರೇನೆ ಅವರು ಎಲ್ಲಾದ್ರೂ ಹೋಗೋದು. ಅದರಿಂದ ನಾನು ಥಿಂಕ್ ಮಾಡಿದೆ ಫಸ್ಟ್, ಸರಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಆಮೇಲೆ ಬಂದು ಬೇಡ ಅನ್ನಿಸ್ತು, ಅದಕ್ಕೋಸ್ಕರ ಕರ್ಕೊಂಬಂದಿಲ್ಲ. ಒಟ್ಟಿನಲ್ಲಿ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಂದರೆ ಅದೇ ಚೆನ್ನಾಗಿರ್ತಿತ್ತು, ಅದೇ ಥರ ಕಷ್ಟನೂ ಆಗ್ತಿತ್ತು. ಅವ್ರಿಗೂ ಕಷ್ಟ ಆಗ್ತಿತ್ತು, ನನಗೂ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಬೇಡ ಅಂತ ಬಂದೆ. ಏನ್ರಿ ಇದು ವ್ಯೂ ನೋಡಿ, ಓಹೋ. ಫೀಸ್ ಅಂದ್ರೆ ಫೀಸ್ ಎಲ್ಲೋ ಹಿಲ್ಸ್ ಹತ್ತುತ್ತಾ ಇದೀವಿ ಅನ್ಕೋತೀನಿ ನಾನು. ಆ ಫೀಲ್ ಆಗ್ತಿದೆ, ಹಿಲ್ಸ್ ಹಿಂಗೆ ಹತ್ತುತ್ತಾ ಇದೀವಿ ನಾವು. ಹೌದು, ಹಿಲ್ಸ್ ಹತ್ತಿದೀವಿ. ಅಲ್ಲಿ ನೋಡಿ ಮೇಲೆ ಕಾಣಿಸ್ತಿದಲ್ಲ, ಆಮೇಲೆ ನಾವು ಹಿಂಗೆ ಊಟ ನೋಡ್ಕೊಂಡು ಹೋಗಿ. ಸ್ಪೀಡ್ ಲಿಮಿಟ್ 30 ಕಿಲೋಮೀಟರ್ಸ್. ಇದೆಲ್ಲ ಮೆಮೊರೀಸ್, ಇದೆಲ್ಲ ಮರೆಯೋಕ್ಕಾಗಲ್ಲ ನಮ್ಗೆ. ಏನು ವ್ಯೂ ಮರಿ, ಸಕ್ಕದಾಗಿದೆಲ್ಲ, ಮಸ್ತಾಗಿದೆ ಮಾತ್ರ ಜಾಗ. ನೋಡಿ ಅಲ್ಲಿ ಬಂದು ಸನ್ಸೆಟ್ ಆಗ್ತಾ ಇದೆ, ಸಕ್ಕದಾಗಿದೆ ಮಾತ್ರ. ಸರಿ, ಒಂದು ಫೋಟೋ ಹಿಡ್ಕೊಂಡು ಹೋಗುವ ಅಂತ ನಿಲ್ಲಿಸ್ತೋ ಗಾಡಿನ. ಇದು ಒಂದು ಕೇರಳ ಪೊಲೀಸ್. ಇಲ್ಲಿ ಹಿಡಿತಾರೆ ಪೊಲೀಸು. ನಾನು ಪೊಲೀಸ್ ನಿಲ್ಲಿಸ್ತಾರೆ ಅಂತ ಜ್ಞಾನ ಮಾಡಿದೆ. ನಾನು ನೋಡಲ್ಲ ನಿಲ್ಸಿದ್ರು, ಮತ್ತೆ ನಿಲ್ಸಿದ ತಕ್ಷಣ ಹೋಗಿಯಪ್ಪ ಅಂದರು. ಏನು ಕತೆನೋ ಗೊತ್ತಿಲ್ಲ, ಏನು ಚೆಕ್ಕೆ ಮಾಡಿಲ್ಲ ಮರ್ಯ, ಹೋಗಿ ಅಂದರು. ಕೇರಳ ಫಾರೆಸ್ಟ್ ಚೆಕ್ ಪೋಸ್ಟ್ ಅಷ್ಟೇ. ಬೈಕರ್ಸ್ನೆಲ್ಲ ಬಿಡ್ತಾರೆ, ಬೈಕರ್ಸ್ದೆಲ್ಲ ಏನು ಮ್ಯಾಟ್ರೇ ಇಲ್ಲ ಇಲ್ಲಿ. ಆಫ್ ರೋಡ್ ಮಾಡೋಣ ನಾವಿಲ್ಲಿ, ಇವ್ರಿಗೆ ಇಳಿಸ್ತೀನಿ ನಾನು. ನೋಡಿ ಈ ಥರ ಅಡ್ವೆಂಚರ್ ಎಲ್ಲ ಸಕ್ಕತ್ತಾಗಿರುತ್ತೆ. ಈ ಥರ ಎಲ್ಲ ಅಡ್ವೆಂಚರ್ ಮಾಡ್ಬೇಕು ನಾವು, ಆವಾಗಲೇ ಮಸ್ತಾಗಿರೋದು ಅದು. ನಾವು ಯಾವ್ಯಾವುದೋ ಗಾಡಿ ಇಟ್ಕೊಂಡು ಹೆಂಗೆಂಗೋ ಮಜಾ ಮಾಡ್ತೀವಿ. ಅವನು ಎಕ್ಸ್ಪಲ್ಸ್ ಇಟ್ಕೊಂಡೇ ಹತ್ತಿಸ್ತಿಲ್ಲ. ಚೆನ್ನಾಗಿದೆ ರೋಡು, ಇನ್ನೂ ಜಾಸ್ತಿ ಕತ್ಲೆ ಆದರೆ ಸರಿ ಆಗಲ್ಲ. ನೋಡಿ ನವಿಲ್ ನೋಡಿ, ಇಲ್ಲಿ ನವಿಲ್ ನೋಡಿ ಸೈಡಲ್ಲಿ, ಅಯ್ಯೋ ಸಕ್ಕದಾಗಿ ಎರ್ದು. ರೋಡ್ ಮಾತ್ರ ಚಿತ್ರಾನ್ನ, ಬೂಂದಿ ಮೊಸರನ್ನ. ಏನ್ರಿ ಇದು ಅಮ್ಮ, ನೋಡ್ರಿ ರೋಡ್ನ ನೋಡ್ರಿ. ಇವಾಗ ಬಂದು ಆಲಮೆಟ್ಟಿ, ಯಾವುದೋ ಒಂದು ಬೋರ್ಡ್ ನೋಡಿದೆ, ಇಕೋ ಸ್ಪಾಟ್ ಆಲಮೆಟ್ಟಿ ಅಂತ ಬಂತು. ಅಲೋಮೆಟ್ಟಿನ ಅಲ್ಲಿದ್ದೀವಿ ನಾವು ಇವಾಗ. 50 ಚಿಲ್ಲರೆ ಕಿಲೋಮೀಟರ್ಸ್ ಏನೋ ಇದೆ. 50 ಚಿಲ್ಲರೆ ಕಿಲೋಮೀಟರ್ಸ್ನ ಹೋಗಿ ತಲುಪಬೇಕು ಇನ್ನು. ಫುಲ್ ಹಿಲ್ ಸ್ಟೇಷನ್ ಅಲ್ಲ, ಹಿಲ್ಸ್ ಹತ್ತದೇ ಆಗೋಯ್ತು ನಾವು. ಕರೆಕ್ಟಾಗಿರಿ. ಸನ್ ಮೂನ್ ವ್ಯಾಲಿ ಬೋಟಿಂಗ್ ಸೆಂಟರ್ ಅಂತ ಹೇಳ್ತಾರಲ್ಲ, ನಾಳೆ ಎಲ್ಲ ಸ್ಟೇ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಅಂತ ಹೇಳ್ತಿದ್ದೆ. ಒಂದು 6 kg 5 kg 6 kg ಬರೋ